ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಅತ್ತೆ ದಯವಿಟ್ಟು ನಿನ್ ಮಗಳನ್ನ ನನ್ ಕೊಟ್ಟು ಮದುವೆ ಮಾಡತ್ತೆ. ಏನ್ರಿ ಇದು? ನೋಡಮ್ಮ, ನಿನಗ್ ಮದ್ವೆ ಆಗಿದೆ, ನನಗ್ ಮದ್ವೆ ಆಗೋಗಿದ್ಯಾ? ಐ ಆಮ್ ಸಾರಿ, ನನಗ್ ಮದ್ವೆ ಆಗೋಗಿದೆ. ಚಿನ್ನದ ಚೂರಿ ಚಂದವ ತೋರಿ ಬೆನ್ನಲ್ಲೇ ತೂರಿತಲ್ಲೋ, ಬೆನ್ನಲ್ಲೇ ತೂರಿತಲ್ಲೋ. ನಿನಗೂ ಮದ್ವೆ ಆಗಿದೆ ಕಣ, ನಿನ್ನ ಹೆಂಡತಿನೇ ಅವಳು, ನಿನ್ನ ಗಂಡನೇ ಇವಳು ಕಣ್ಣ. ಹೌದಾ? ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ. ಹೆಂಗ ಅವ್ನು ನೋಡಿ ಹುಟ್ಬೇಕಾದ್ರೆ ಮೀಸೆ ಹಂಚ್ಕೊಬಿಟ್ಟು ನಾಯಿ ನನ್ನ ಪಾಪ ಅಮ್ಮಪ್ಪ ಅಪ್ಪ ಅಪ್ಪ ಅಮ್ಮನ ಕಣ್ಣು ಮುಂದೆ ಇಟ್ಕೊಂಡು ಅಮ್ಮ ಅಮ್ಮ ಅಂತ ತಿರುಗ್ತಾವ್ರಲ್ಲ. ಅಂಕಲ್ ನಮ್ಮಮ್ಮನ್ ಏನಾದ್ರು ನೋಡಿದ್ರ? ಏ ನಿಮ್ಮ ಅಮ್ಮನ ಅಪ್ಪ ಇಟ್ಕೊಂಡಿದ್ದಾನ ನೋಡ ಅಲ್ಲಿ. ಇವ್ರೇನ ನಮ್ಮ ಅಪ್ಪ ಅಮ್ಮ? ಪಾಪ ಮಮ್ಮಿ ಮಮ್ಮಿ ನಿಜವಾದ ನಮ್ಮ ಅಪ್ಪ ಅಮ್ಮನ? ಏನಪ್ಪ ನೀನೇ ನನ್ನ ಮಗ? ಇವ್ ನನ್ನ ಮಗನೇ ರೀ. ನಿನ್ ಕೊಟ್ಟಿರ್ಬೋದು, ನನಗಂತೂ ಅಲ್ಲ. ಇಲ್ಲ ಇಲ್ಲ ಇಲ್ಲ, ಎಷ್ಟು ವರ್ಷ ಆಯ್ತು ಮಗನ ನೀನ್ ಬಂದು? ಇಲ್ಲ ಇಲ್ಲ, ಈಗ್ಲೇ ಬಂದಿದ್ದೆ. ಥ್ಯಾಂಕ್ಸ್ ಸರ್, ನನ್ ಸಂಸಾರ ಹುಡುಕೊಟ್ಟಿದ್ದಕ್ಕೆ. ಇಲ್ಲ ಮರ್ಕೊಂಡ್ಬಿಡ್ತಾ ಇದ್ದೆ. ಸಾರಿ ಅಂಕಲ್, ಮರ್ತ್ಬಿಟ್ಟಿದ್ದೆ. ಅಪ್ಪ ಏನಪ್ಪ? ಸ್ವಲ್ಪ ಆಟ ಆಡಿ ಬರ್ತೀನಿ. ಸರಿ ಬಾಯ್. ಶಬಾಷ್ ಕಣ, ಶಬಾಷ್. ಅವ್ರು ಮರ್ತೋಗದಂತೆ ಇವ್ನ್ ಸರಿ ಮಾಡೋದಂತೆ, ಅವ್ರು ಮರ್ತೋಗದಂತೆ ನೀನ್ ಸರಿ ಮಾಡದಂತೆ. ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ ಇದೆಯಾ? ನಿನಗೆ ಮನೆ ಮರ್ಯಾದೆ ಇದೆಯೇನೋ? ಲೋಪರ್ ನನ್ನ ಮಗನೇ. ಏ ಮನೆ ಹೊಟ್ಟೆಗೆ ಅನ್ನ ತಿಂತ ಏನ್ ತಿಂತೀಯ? ಯಾಕೆ ಇವ ಡೇಟ್ ಫಸ್ಟ್. ಅದಕ್ಕೆ ಏನ್ ಮಾಡ್ಬೇಕು? ಬಾಡಿಗೆ ಕಟ್ಟಲಿ. ಬಾಡ್ಗೆನಾ? ಬಡ್ಕಂಡರಿ ಬಡ್ಕಂಡೆ. ತಿಂಗ್ಳಕ್ ಸರಿಯಾಗಿ ಬಾಡಿಗೆ ಕಟ್ಟೋರ್ನ ಮನೆಗ್ ತಂದ್ ಬಿಡಿ ಅಂತ. ಈಗ ನೋಡಿ ಬಾಡಿಗೆನೂ ಇಲ್ಲ, ಬಂಕನೂ ಇಲ್ಲ. ಮೊದ್ಲು ಇವ್ರನ್ನ ಕಳ್ಸಿ ಮನೆಯಿಂದ ಆಚೆ. ಆ ಒಂಡ್ರಗೊಪ್ಪೆ ಮಕ್ಕಳು ಬಂದಾಗ್ಲೇ ಅನ್ಕಂಡೆ ಬಾಡಿಗೆ ಕೊಡೋದ್ ಬೇಡ ಅಂತ. ಮಾವ್ ಸಿಂಗಾರ ಮಾಡ್ಕೊಳಕ್ ಗೊತ್ತಾಯ್ತದೆ, ತಿಂಗಳ ಕರೆಕ್ಟ್ ಆಗಿ ಬಾಡಿಗೆ ಕಟ್ಟಕ್ ಗೊತ್ತಾಗಲ್ವಾ? ಕಟ್ಟ ಬೇಡ. ಬಾಡಿಗೆ ಕಟ್ಟ. ಅಯ್ಯೋ ಬೇಡ. ಮನೆ ಓನರ್ ಹತ್ರನೇ ಬಾಡಿಗೆ ಕೇಳ್ತಾನಲ್ಲ, ಬಾಡಿಗೆ ಕಟ್ಟ. ಲೇ ಗಂಡನ್ನ ನಾಯಿ ಹೊಡ್ದಂಗ್ ಹೊಡಿತಾವಳಂದ್ರೆ ಅವರೇ ಓನರು, ನಾವೇ ಬಾಡಿಗೆಗಿರೋದು ಅನ್ಸುತ್ತೆ. ಸಾರ್ ನಾವೇ ಬಾಡಿಗೆಗಿರೋದಂತ ಗೊತ್ತಾಯ್ತು. ಅದು ಬಾಡಿಗೆ ಕೊಡೋಣ ಅಂತ ಬಂದೆ ಮರ್ತ್ಕೊಬಿಟ್ಟೆ ಸರ್. ಬೇಜಾರ ಬಿಡಿ ಸರ್. ಅಪ್ಪ ನೀನು ಬಾಡಿಗೆನೂ ಬೇಡ, ನಿನ್ ಚಾವಾಸನೂ ಬೇಡ, ಫಸ್ಟ್ ಮನೆಯಿಂದ ಹೊಂಟೋಗ್ಬೇಡ. ಇದಕ್ಕಿದ್ದಂಗೆ ಮನೆಯಿಂದ ಹೊರಟೋಗಂದ್ರೆ ಎಲ್ಗೆ ಹೋಗ್ತಾರೆ ಸರ್? ಒಂದೇ ವರ್ಷ ಅಗ್ರಿಮೆಂಟ್ ಮಾಡಿದ್ದು ಹೋಯ್ತಾ ಇರೋ. 10 ವರ್ಷ ಅಗ್ರಿಮೆಂಟ್ ಹಾಕಿರೋದು. ಯಾವನಿಗೆ ಹೇಳ್ತಾ ಇದೆಯಾ? 1 ವರ್ಷ ಮಾಡಿರೋದು. 1 ರೂಪಾಯಿ 0 ಹಾಕಿದ್ದೀನಿ. 1 ಸೊನ್ನೆ ಯಾಕೆ ಹಾಕೊಂಡೆ? ಇನ್ನೊಂದ್ ಸೊನ್ನೆ 100 ಮಾಡ್ಕೋಬೇಕಿತ್ತು. ನಾನು ಅಷ್ಟೊಂದು ಸ್ಯಾಡಿಸ್ಟ್ ಅಲ್ಲ, ಜಾಗ ಇರ್ಲಿಲ್ಲ. ಅಪ್ಪ ಕರ್ಮ ಕರ್ಮ ಬಂದ್ರಿ. ಏನ್ ನೋಡ್ತಾ ನಿಂತಿದ್ರು ನೋಡಿ. ಎಷ್ಟು ಹೊಡೆದಿಯೋ ಒಳಗೆ, ಎಷ್ಟು ಹೊಡಿತೀಯೋ ಏನೋ. ಹೊಡಿಬೇಡಿ ಅಂಕಲ್, ಹೊಡಿಬೇಡಿ. ಅಯ್ಯೋ ಹೊಡಿಬೇಡಿ ಅಂಕಲ್, ಪ್ಲೀಸ್. ಅಯ್ಯೋ ಹೊಡಿಬೇಡಿ. ನಿಮ್ಮ ಅಪ್ಪ ಹುಟ್ಟಿದೆ ತಾನೆ ಅನ್ಸುತ್ತೆ. ತೋರ್ಸ, ನಿಮ್ಮ ಅಪ್ಪನ್ ತೋರ್ಸ, ನಿಮ್ಮ ಮನೆ ಎಲ್ಲಿದೆ ತೋರ್ಸ. ನಮ್ಮ ಮನೆ ಅದ ಅಯ್ಯಯ್ಯೋ, ಇದೇ ನಮ್ಮ ಮನೆ. ಈ ಮನೆಗೆ ಮಾತ್ರ ಒಳಗಡೆ ಹೋಗ್ಬೇಡಿ ಪ್ಲೀಸ್. ಈ ಕಡೆ ಇವ್ನು ಹುಟ್ಟಿಸ್ತವ್ನೆ, ಬಾರ ಆಚೆ. ಯಾವನ ಅವನು? ಏನು 2 ವರ್ಷ ನನ್ ಜೊತೆ ಇದೆಯಾ? ನಾನು ಯಾರು ಅಂತ ಗೊತ್ತಿಲ್ವಾ? ಯಾರಂತ ಗೊತ್ತಿಲ್ವೇನೋ ನಾನು? ಏನಾಯ್ತಾ ಸರ್? ಏನು ಅಂತ ಹುಡ್ಸಿದ್ಯೋ ಈ ಮಗನ? ಏನ್ ಮಾಡಿದಾರ ಗೊತ್ತೇನೋ ಅವನು? ಏನ್ ಮಾಡಿದ್ದಾನೆ? ನನ್ನ ಮಗಳಿಗೆ ಚಾಕ್ಲೇಟ್ ಕೊಟ್ಟು ಸಿನಿಮಾ ಕರ್ಕೊಂಡು ಹೋಗ್ತಾನೆ ಕಣೋ. ಇನ್ನೊಂದ್ಸಲ ಹಂಗ್ ಮಾಡಲ್ಲ, ನಾನು ಕ್ಷಮಿಸ್ಬಿಡಪ್ಪ ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಹೊಡಿತ್ಯಾ? 1 ನಿಮಿಷ ಹೇಳೋದ್ ಕೇಳು. ಪರಂದಮ್ಮ ಅಲ್ಲ, ಪರಂದಮ್ಮ ನಾನೇ. ಬಾವುಗಳ
ಈ ನನ್ನ ಮಕ್ಕಳ ದಶೆಯಿಂದ ನನಗೂ ಮರು ಸುರಾಗ್ಬಿಟ್ಟದಲ್ಲಪ್ಪ. ನಿನ್ ಮಗ ಏನ್ ಮಾಡಿದನ್ ಗೊತ್ತೇನೋ? ಸುಳ್ಳು ಹೇಳ್ಬೇಡಿ. ಮಕ್ಳಾಗ್ಲಿ ಅಂತ 5 ವರ್ಷದಿಂದ ನಾವು ವ್ರತ ಮಾಡ್ತಾ ಇದೀವಿ. ಹಂಗಾರೆ ಇವನ್ಯಾರು ನಂಗೆ ಗುರ್ತವನ? ಲೇ ಇವನೇ ನಿನ್ ಮಗ ಕಣ. ನೋಡ್ರಿ, ಮಕ್ಳಿಲ್ದೇ ಇರೋ ನಮ್ಗೆ ಆ ದೇವ್ರು ಮಕ್ಳು ಕೊಡ್ಲಿಲ್ಲ. ಮಕ್ಳ ಮೇಲೆ ಪ್ರೀತಿ ಇಲ್ದೇ ಇರೋ ಇವನಿಗೆ ಮಗು ಕೊಟ್ಟಿದ್ದಾನೆ. ಅಯ್ಯೋ 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 ಪಾಪ, ಮಕ್ಕಳಾಗಿಲ್ಲ ಅಂತ ಅವ್ರು ವ್ರತ ಮಾಡ್ತಾ ಇದ್ದಾರೆ. ನೀನ್ ತಪ್ಪಿಸ್ಕೊಳಕ್ಕೆ ಅವ್ನ ಮಗನೇ ಅಲ್ಲ ಅಂತ ಹೇಳ್ತಾ ಇದ್ದೀಯ. ಮಗನೇ ಅಲ್ಲ ಅಂತ ಹೇಳ್ತಾ ಇದೀಯೇನೋ? ನೋಡು, ಇನ್ನೊಂದ್ಸಲ ಇವ್ನಿಗೆ ಮಾಡ್ದ ಅನ್ಕೋ, ನಿನಗೆ ಇನ್ಮೇಲೆ ಮಕ್ಕಳೇ ಆಗಿರ್ಬಾರ್ದು. ಹಂಗ್ ಮಾಡ್ಬಿಡ್ತೀನಿ. ಅಪ್ಪ ಯಾವಾಗ ನಿಮ್ಮಪ್ಪ ನಾನು ಹಿಂಗ್ ಹೊಡಿತಿದ್ದೇನಂದ್ರೆ ಇವ್ನು ನಿಜವಾಗ್ಲೂ ನಮ್ಮ ಅಪ್ಪ ಅಲ್ಲ. ಅಂಕಲ್ ಒಂಚೂರು ಹತ್ರ ಬನ್ನಿ. ಏನು ಬನ್ನಿ. ಅಪ್ಪ ವಾವ್, ಸಕ್ಕತ್ತಾಗಿದೆ ಕಣೋ, ಸಕ್ಕತ್ತಾಗಿದೆ. ಲೇ, ಬೆಳಗಿಂದ ರಾತ್ರಿ ತನಕ ಅವ್ರ ಮರವನ್ನ ನೀನ್ ವಾಸಿ ಮಾಡೋದು? ವಾ 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 ವಾ. ಬಾರು ಬಾರು, ತಂಗಿ ಮದುವೆ ಇದೆ, ಊರ್ಗ್ ಹೋಗ್ಬರೋಣ ಬಾ. ತಂಗಿ ನಡಿ. ಆಯ್ತು. ಹಲೋ, ತಲೆ ಹೊಡ್ಕೊಳ್ಳೇ ಇಲ್ಲ. ಹಿಂಗ್ ಹೊಡ್ಕೊಂಡ್ರೆ ಮಕ್ಳಾಗಲ್ಲ. ದೇವ್ರು ಪೂಜೆ ಪುರಸ್ಕಾರ ಅಂತ ಮಾಡ್ಬೇಕು. ನಡೀರಿ. ಅಲ್ಲ ಕಣೆ, ಈ ನನ್ನ ಮಕ್ಳಿಗೆ ಮೊದ್ಲೇ ಮರ್ವು. ಅಲ್ಲ, ನಾವು ತಂಗಿ ಮದುವೆ ಮನೆಗೆ ಹೋಗ್ಬಿಟ್ರೆ ಹೆಂಡತಿ ಒಂದ್ ಕಡೆ, ಗಂಡ ಒಂದ್ ಕಡೆ, ಮಗ ಒಂದ್ ಕಡೆ ಹೋಗ್ಬಿಟ್ರೆ ಒಂದ್ ಮಾಡೋದ್ ಯಾರೇ? ನಿಮ್ಗೆ ನಮ್ ಸಂಸಾರದ ಯೋಚನೆಗಿಂತ ಅವ್ರ ಸಂಸಾರದ ಯೋಚನೆನೇ ಜಾಸ್ತಿ ಆಗೋಯ್ತನ? ಮನೆ ಬಾಗ್ಲಕ್ಕೆ ಬೀಗ ಹತ್ತಿ. ಈ ನನ್ನ ಮಗ ಎಲ್ಲೋದ್ನ ಕಾಣಿಸ್ತಾನೆ ಇಲ್ವಲ್ಲ? ಏ ಇವಳೆ ಬಾರ ಇಲ್ಲಿ, ನೋಡ್ ಬಾರ ಇಲ್ಲಿ. ಯೋ, ಏನ್ರಿ ತಿಲ್ಕಾಕೊಂಡು ಹೋಗ್ಬಿಟ್ಟಾರಲ್ಲ. ನಾನ್ ಅವತ್ತೇ ಬಡ್ಕೊಂಡೆ, ತಿಂಗಳ ಕರೆಕ್ಟ್ ಆಗಿ ಬಾಡಿಗೆ ಕೊಡೋರ್ಗೆ ಮನೆ ಕೊಡಿ ಅಂತ. ಈಗ ನೋಡಿ, ಬಾಡಿಗೆನೂ ಇಲ್ಲ, ಬಂಕನೂ ಇಲ್ಲ. ಅದಕ್ಕೆ ರೀ ಹೇಳೋದು, 10 ತಿಂಗಳು ಅಡ್ವಾನ್ಸ್ ಮುಂಚೆನೆ ಇಸ್ಕೋಬೇಕು ಅಂತ. ನಾನೇನ್ ಗೊತ್ತಿ, ಬಾಡಿಗೆ ಕರೆಕ್ಟ್ ಆಗಿ ಕೊಡ್ತಾರೆ ಅನ್ಕೊಂಡೆ ಕಣೆ. ಅವ್ನು ನೋಡ್ದಾಗ್ಲೇ ನನ್ಗೆ ಅನುಮಾನ ಆಯ್ತು ಓಡೋಗ್ತಾರೆ ಅಂತ. ಈಗೇನ್ರಿ ಮಾಡೋದು? ಇರು, ಅದಕ್ಕೊಂದು ಐಡಿಯಾ ಇಲ್ವ ನನ್ನ ಹತ್ರ? ಇಲ್ಲಿ ಬಿತ್ ನೋಡಿ. ಈಗ ಈಗ ಬಾಡಿಗೆ ಬಂದೇ ಬರ್ತಾನೆ. ಅಬ್ಬ, ನನ್ ಗಂಡ ಜಾಣ. ನಡಿ ನಡಿ ನಡಿ. ಅಬ್ಬಾ, ಸಾಕಾಗೋಯ್ತು. ಮದುವೆ ಮನೆ ಚೆನ್ನಾಗೈತ್ ಕಣೆ. ಏನ್ ಹೇಳೋ, ಎಲ್ಲಿ ಎಷ್ಟೇ ಊಟ ಮಾಡಿದ್ರು ನಮ್ಮ ಮನೇಲೆ ಮಲಗ್ಬೇಕು, ಅವಾಗ್ಲೇ ಖುಷಿ. ಅದ್ರಲ್ಲೂ ಇವಳು ಜೊತೆಗಿಲ್ಲ ಅಂದ್ರೆ ಇನ್ನೂ ಖುಷಿ. ಸುಮ್ ತಮಾಷೆಗೆ ಹೇಳ್ದೆ ಕಣೆ. ಅಯ್ಯೋ, ನಮ್ಮನೆಗೆ ಟೂ ಲೇಟ್ ಅಂತ ಬೋರ್ಡ್ ಹಾಕ್ಬಿಟ್ಟವ್ ನಾನು. ಇದಕ್ಕೆಲ್ಲ ಈ ನನ್ನ ಮಗನೇ ಕಾರಣ. ಏ ಪಾವುಗಡ, ಪಾವುಗಡ, ಪಾವುಗಡ ಅಂದ್ರೆ ಇವನೇ ಅಂತ ಬತ್ತವನೆ. ಪಾವುಗಡ ಇಲ್ಲ. ಎಲ್ಲಿ ಪಾವಗಡ? ನನಗೆ ಮನೆ ಮಾರಿ ಹೋದ ಅಂದ್ರೆ ಈ ಮನೆ ನಾನು ಓನರು. Laughing? No, my mother is crying. Oh, really? Yeah. I like it. ಅಮ್ಮ, ಅವಳು ಹೇಳಿದ್ದು ಅವ್ರ ತಾತ ಮುತ್ತಾತನ ಕಾಲದಿಂದ ಬೇಜಾನ್ ಆಸ್ತಿ ಮಾಡೋರಂತೆ. ಇವ್ರಪ್ಪ ಬರೀ ಮಕ್ಳು ಮಾಡ್ಬಿಟ್ಟು ಅದನ್ನೆಲ್ಲ ಮೇಂಟೈನ್ ಮಾಡ್ತಾವ್ರಂತೆ. ಸುಮ್ಕಿರೋರ್ ಸಂಬಂಧ ನಿಮ್ಗೆ ಬ್ಯಾಡ ಅಂದ್ರೆ ಬ್ಯಾಡ. ಏ ಅಮ್ಮ, ಯಾಕಮ್ಮ ಹಿಂಗ್ ಹೇಳ್ತೀಯಾ? ಹುಡುಗಿ ಒಳ್ಳೆವಳು. ನೋಡೆ ಜಿರ್ಲೆ, ಬರೀ ಮದ್ವೆ ಆದ್ರೆ ಸಾಕಾಗಕ್ಕಿಲ್ಲ. ಅತ್ತೆ ಮಾವಂಗೆ ಮರ್ಯಾದೆ ಕೊಡೋದು ಗೊತ್ತಿರ್ಬೇಕು. ಮರ್ಯಾದೆ ಕೊಡೋದಂದ್ರೆ ಏನಂತ ಗೊತ್ತಾ? ಎಣ್ಣೆ ಹೊಡ್ದ 2 ಹೆಜ್ಜೆ ಹಿಂದಕ್ಕೆ ಹೋಗಿ ಟೈ ಹೊಡ್ದು ತುಂಬಕ್ ಬರೋದು. ಏನ್ರಿ ಮಾಡ್ತಾವಳವಳು? ಮೋಸ್ಟ್ಲಿ ನೀ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂತಿರ್ಬೇಕು ಅಲ್ವೇನೋ? ಕರೆಕ್ಟ್. ಕನ್ನಡ ಸಿನಿಮಾ ಎಲ್ಲ ನೋಡ್ತಾಳೆ? ಕನ್ನಡ ಸಿನಿಮಾ ನೋಡೋದ? ಎಲ್ಲಾ ಹೀರೋಗಳ ಬಗ್ಗೆನೂ ಗೊತ್ತ ಅವಳಿಗೆ. ಹೌದಾ? ಎಲ್ಲಿ ಹಂಗಂದ್ರೆ 2 ಸಿನಿಮಾ ಹೆಸರು ಹೇಳು. ಏಳು ಕಾಲು ಗುರ್ದು ಮೇಲೆ. ಹುಡುಗು ಅಲ್ಲಪ್ಪ, ಅಲ್ಲ ಅಲ್ಲ, ಅದು ಎಡಕಲ್ಲು ಗುಡ್ಡದ ಮೇಲೆ ಅಂತ ಹೇಳಕ್ ಹೋದ್ದು. ನೆಕ್ಸ್ಟ್ ಸ್ಟಾರ್ ರೈಸಿಂಗ್. ಏನದು? ಅದು ಒಂದು ಮುತ್ತಿನ ಕತೆ ಅಂತ ಹೇಳಕ್ ಹೋದ್ದು. ಸೊಸೇಮ, ಮುತ್ತು ಮೀನ್ಸ್ ನೋ, ಮುತ್ತು ಮೀನ್ಸ್ ಪಲ್ ಪಲ್. Oh, Paul, I like it. You know ಅಣ್ಣವರು. Hey, who doesn't know him? I know him. I know one song I will sing for you. ಹುಟ್ಟಿದವರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದವರೇ ಕನ್ನಡ ಮಾಡನ ಮೆಚ್ಚಬೇಕು. ಬದುಕಿದು ಜಟ್ಕ ಬಂದಿ, ಇದು ಬೀದಿ ಆಡ್ಸುವ ಬಂದಿ. ರಾಜ್ಕುಮಾರ್ ಕಿ. ನಿಂಗೆ ಅವ್ರು ಗೊತ್ತಾ?
My God! Muthu, why she is hitting me like this? Oh, she is not eating. When skits start, you tension, no? Yeah. That's very relaxing you. Oh my God, my Kate, I love you so much. Upendra, I love you. ಅವರು ಉಪೇಂದ್ರ ಅಲ್ಲ. I know. He is music director of Upendra movie. He is rock star of Kannada industry, Mr. Golukiran sir. 2088. Oh my God! Why your mother is doing like this, man? She loves you. Yeah. Oh, I love you. Guru sir, I love your Kidalu. ಕೀದಲು ಅಲ್ಲ ಅದು ಕೂದಲು. Yes, I love your hair. I love your voice. Yes. I love your song. I love you. ಏನ್ಲ ನಿನ್ನ ಮದ್ವೆ ಹಾಕೋ ಬಂದ ಅವ್ರಿಗೆ ಐ ಲವ್ ಯು ಉಮ್ಮ ಉಮ್ಮ ಅಂತವಳೆ. ಅಮ್ಮ ಫಾರಿನ್ ಕಡೆ ಎಲ್ಲ ಉಮ್ಮ 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 ಅಂದ್ರೆ ನಮಸ್ಕಾರ ಅಂತ ಅರ್ಥ. ಹೌದಾ ಗುರು ಸರ್ ಐ ಲವ್ ಯು. ಇದನ್ನೇನಾದ್ರೂ ಇಂಡಿಯಾದಲ್ಲಿ ಹೇಳಿದ್ರೆ ಮೆಟ್ ತಗೊಂಡ್ ನೋಡಿತಾರೆ. ಮತ್ತೆ ಹೇಳ್ಬಾರ್ದ ನೀನು. You know Alia Bhatt. Hey, she is not Alia Bhatt. She is Rachtaram. Racha ma'am, you are sandal doll of sandalwood. I love your dimple. I love your smile. I love your Kenu. Kenu. ಕೆನ್ನು ಅಲ್ಲ ಅದು ಕಣ್ಣು. Yeah. And I love your dance. Tutuli. Oh my God, why your mother is doing like this, yeah? She loves you. I love you, Kate. Rachi ma'am, I love you. Thank you. ಯಾರ್ರಿ ಇವಳು? ನಮ್ ದೇಶದ ಸಂಸ್ಕೃತಿ ಸಂಪ್ರದಾಯ ಏನು ಗೊತ್ತಿಲ್ವಲ್ರಿ ಇವಳಿಗೆ? Oh my God. ನನಗೆ ಇವಳು ಬೇಡ ಅಂದ್ರೆ ಬೇಡ. ಅಲಗಡೆ ಅಲಗಡೆ. ಅಮ್ಮ ಅದು ಕೇಳ. Muthu, what's happened to your mother? ನಮ್ಮಮ್ಮ ನಿನ್ನ ಸೊಸೆಯಾಗಿ ಒಪ್ಕೋತಾ ಇಲ್ಲ ಕಣೆ. Oh my God, why? ವೈ ಯು ಆರ್ ನಾಟ್ ನೋ ಇಂಡಿಯನ್ ಕಲ್ಚರ್. Okay, Oh. you teach me your culture, everything. I will learn. ಯು ಲರ್ನ್. Yes. ನೋಡು, ಪ್ರತಿದಿನ ಭಾರತದಲ್ಲಿ ಮುಂಜಾನೆ ಶುರುವಾಗೋದು ಹೆಂಗ್ ಹೇಳು? Sunrise. ನೋ, Oh my God. ಪರ್ಕೆಯಿಂದ ಕಣಮ್ಮ. Oh. ನೋಡು, Huh. ನೀನು ಕಲಿಬೇಕು, ಎಲ್ಲ ತೋರಿಸ್ಬೇಕು. Yes, ನಾನು ಕಲಿಬೇಕು, ನಾನು ತೋರಿಸ್ಬೇಕು. ಏನಾಯ್ತಮ್ಮ? Muthu, I can't do this. ನೋಡು, ನೀನು ಕಲಿಬೇಕು, ಎಲ್ಲ ತೋರಿಸ್ಬೇಕು. Yes, ನಾನು ಕಲಿಬೇಕು, ನಾನು ತೋರಿಸ್ಬೇಕು. ಹಂಗಾರೆ ಫಸ್ಟ್ ತೊಳಿಬೇಕು. Okay. ತೊಳಿ. Oh my God. ಇಷ್ಟು ನೋಡೇ ತಲೆ ಸುತ್ತಿದ್ರೇನಿ. ಇಂಡಿಯಾದಲ್ಲಿ ಇನ್ನೂ ಬೇಜಾನ್ ಕಲ್ಚರ್ಗಳಿವೆ ಬಾ. Oh my God. Muthu, I can't do this, man. ನೋ, ನೀ ಕಲಿಬೇಕು, ನೀ ತೋರಿಸ್ಬೇಕು. Yes, ನಾನು ಕಲಿಬೇಕು, ನಾನು ತೋರಿಸ್ಬೇಕು. Muthu, teach me Kannada. ಓ, ನೀನು ಕನ್ನಡ ಕಲಿಬೇಕಾ? Yes. ಇರು ಬಂದೆ. ಡೋಂಟ್ ವೆರಿ, ಐ ವಿಲ್ ಮ್ಯಾನೇಜ್ ಹಿಮ್. Oh really? ನೋಡು, ಕೈ ಬೇಡ್ಕೊಡು. ನಮ್ ರಾಜ್ಯದಲ್ಲೇ ಹುಟ್ಟಿ ನಮ್ ಕನ್ನಡ ಭಾಷೆನ ಮಾತಾಡಕ್ಕೆ ಅವಮಾನ ಪಡೋ ಈಗಿನ ಜನರೇಷನ್ ಮಕ್ಳ ಮಧ್ಯೆ ಆ ಮಗು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲಿ ಬಂದು ನಿನಗೋಸ್ಕರ ನಮ್ಮ ಆಚಾರ ವಿಚಾರನ ಕಷ್ಟಪಟ್ಟು ಕಲಿತಿದ್ದಾಳೆ ಕಣೆ. ರೀ ಮುಚ್ಚ್ರಿ ಬಾಯ್ನ. ಅಲ್ಲ ರೀ, ನಮ್ಮ ಅಣ್ಣನ್ ಮಗಳು ಸುಂದ್ರಲಿಂಗನ್ ಮಗಳಿಗೆ ಏನ್ರಿ ಆಗಿತ್ತು? ನನ್ನಂಗೆ ಗುಂಡುಗೆ ಚೆನ್ನಾಗಿದ್ಲು, ಮನೆ ಕೆಲ್ಸನೂ ಗೊತ್ತಿತ್ತು. ಅವಳನ್ನ ಕರ್ಕೊಂಬಂದ್ ಮದ್ವೆ ಮಾಡಿಸ್ತಿದ್ದೆ. ಅಷ್ಟೇ ಯಾಕ್ರಿ, ನಾನು ದೊಡ್ಡ ಮನ್ಸು ಮಾಡಿದ್ದಿದ್ರೆ ಅನುಪಮ ಗೌಡ ಅವ್ರನ್ನೇ ಕೊಟ್ಟು ಮದ್ವೆ ಮಾಡಿಸ್ತಿದ್ದೆ.